ಗುಡ್ ಮಾರ್ನಿಂಗ್. ನಾನೀಗ ಹೊರಗೆ ಹೋಗಿ ಸ್ಕೂಲಿಗೆ ಮಗನನ್ನೆಲ್ಲ ಬಿಟ್ಟು ಬಂದಾಯಿತು. ಇನ್ನು ಫುಲ್ ಮನೆ ನಂದೇ ಪ್ರಪಂಚ. ಸೊ ನೆಕ್ಸ್ಟ್ ಇದು ಕೆಲಸ ಸ್ಟಾರ್ಟ್ ಮಾಡುವ. ನಂಗೆ ಒಳಗೆ ಹೋಗಿ ಹಾಸಿಗೆ ಎಲ್ಲ ಸರಿ ಮಾಡಬೇಕು. ಆಮೇಲೆ ನಂದು ಮಂತ್ರ ಹೇಳಲಿಕ್ಕುಂಟು, ಅದೊಂದು 1 ಗಂಟೆ ಹೊತ್ತು ತಗೊಳ್ತದೆ. ಅದನ್ನು ಮಾಡಿ ಮತ್ತು ನೆಕ್ಸ್ಟ್ ಇದು ಕೆಲಸ. ನನಗೆ ಇವತ್ತು ಗಿಡ ಎಲ್ಲ ಸರಿ ಮಾಡಬೇಕು ಸ್ವಲ್ಪ, ಅದನ್ನೆಲ್ಲ ಮಾಡುವ. ನೋಡುವ ಹೇಗಾಗ್ತದೆ ಅಂತೇಳಿ. ಬನ್ನಿ ನನ್ನೊಟ್ಟಿಗೆ. ಸ್ವಲ್ಪ ದಿನಗಳ ಹಿಂದೆ ನಾನು ರೇಖಿ ಹೀಲಿಂಗ್ ಕ್ಲಾಸಿಗೆ ಸೇರಿಕೊಂಡಿದ್ದೆ. ಅದರಲ್ಲಿ ನಮಗೆ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಡೈಲಿ ಏನೇನು ಪ್ರಾಕ್ಟೀಸ್ ಮಾಡಿದರೆ ನಮಗೆ ನಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಒಳ್ಳೆದಿರ್ತದೆ ಅಂತ ಹೇಳಿಕೊಡ್ತಾರೆ. ಮೆಡಿಟೇಷನ್ ಮಾಡೋದು ಹೇಗೆ, ಸ್ಪಿರಿಚುಯಾಲಿಟಿ ಅಂದರೆ ಏನು, ಅದು ಪ್ರಾಕ್ಟೀಸ್ ಹೇಗೆ ಮಾಡೋದು, ಡೈಲಿ ಒಂದು ಪಂಕ್ಚುವಲ್ ಆಗಿ ಡಿಸಿಪ್ಲಿನ್ಡ್ ಲೈಫನ್ನು ಹೇಗೆ ಲೀಡ್ ಮಾಡೋದಂತೆಲ್ಲ ಅದರಲ್ಲಿ ಹೇಳಿಕೊಡ್ತಾರೆ. ಮತ್ತು ರೇಖಿ ಪ್ರಾಕ್ಟೀಸ್ ಅಂತೂ ದಿನ ಮಾಡಲಿಕ್ಕಿರ್ತದೆ. ನಮ್ಮ 24 ಪಾಯಿಂಟ್ಸ್ ಬಾಡಿಯಲ್ಲಿ 24 ಪಾಯಿಂಟ್ಸ್ ಇರ್ತದೆ, ಮೇನ್ ಪಾಯಿಂಟ್ಸ್. ಅದಕ್ಕೆ ನಾವು ಹೇಗೆ ಹೀಲ್ ಮಾಡೋದು, ಅದರಿಂದ ನಮಗೆ ಏನು ಒಳ್ಳೆಯದಾಗ್ತದೆ ಅಂತ ಹೇಳಿಕೊಡ್ತಾರೆ. ತಿಂಡಿ ರೆಡಿಯಾಗಿದೆ. ಇವತ್ತು ದೋಸೆ ಇಡ್ಲಿ ಹಿಟ್ಟು ಒಂದೇ ಹಿಟ್ಟಲ್ಲಿ 2 ಸಹ ಮಾಡ್ಬೋದು, ಹಾಗೆ ಮಾಡಿದ್ದೆ ಹಿಟ್ಟು. ಸೊ ನಾನು ನನಗೆ ದೋಸೆ ಮಾಡಿಕೊಂಡಿದ್ದೇನೆ, ಮತ್ತು ಬೇರೆಯವರಿಗೆಲ್ಲ ಇಡ್ಲಿ ಮಾಡಿದ್ದೆ, ಅದು ಸಹ ಸ್ವಲ್ಪ ಉಂಟು. ಇನ್ನಿದು ರಾತ್ರಿಗೆ ಆಗ್ತದೆ. ಇದು ಆಲೂಗಡ್ಡೆ ನೀರುಳ್ಳಿ ಸಾಂಬಾರು ಮಾಡಿದ್ದೆ. ಆಮೇಲೆ ಇಲ್ಲಿ ಟೀ ರೆಡಿ ಆಗ್ತಾ ಉಂಟು. ಇನ್ನಿದಕ್ಕೆ ಹಾಲು ಹಾಕಿದರೆ ಟೀ ಆಗ್ತದೆ. ಸೊ ಆಮೇಲೆ ತಿಂಡಿ ತಿನ್ನಬೇಕು. ಇದು ನೋಡಿ ಹಿಟ್ಟು, ಇದನ್ನೀಗ ಫ್ರಿಜ್ಜಲ್ಲಿ ಇಡಬೇಕು. ನನಗೆ ಟೀ ಎಲ್ಲ ತುಂಬ ಹಾಲಲ್ಲೇ ಮಾಡಿದರೆ ಇಷ್ಟ ಆಗೋದಿಲ್ಲ. ನನಗೆ ನೀರು ಜಾಸ್ತಿ ಬೇಕು, ಹಾಲು ಕಮ್ಮಿ ಬೇಕು. ಅದೇ ನನಗೆ ಟೇಸ್ಟಿ ಆಗೋದು. ಸೂಪರ್ ಟೀ ನೋಡಿ. ಇದನ್ನು ಇಲ್ಲಿಡುವ. ಇದು ನನ್ನದು ಪ್ಲೇಸ್ ತಿಂಡಿ ತಿನ್ನೋದು. ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ಎಲ್ಲ ಏನಿಲ್ಲ. ಸೊ ನಮಗೆ ಎಲ್ಲಿ ಇಷ್ಟ ಆಗ್ತದೆ ಅಲ್ಲಿ ಕುತ್ಕೊಂಡು ತಿನ್ಬೋದು. ಇಲ್ಲಿ ಕುತ್ಕೊಂಡು ಚಂದ ಮಾಡಿ ತಿನ್ನುವ. ಎಷ್ಟು ಸಾಫ್ಟ್ ಉಂಟು ನೋಡಿ. ಇದನ್ನು ಇನ್ನೊಂದು ಚೂರು ಕ್ರಿಸ್ಪಿಯಾಗಿ ಕಾಯಿಸಿದರೆ ಒಳ್ಳೆ ಕ್ರಿಸ್ಪಿ ದೋಸೆ ಸಿಗ್ತದೆ. ಈ ದೋಸೆಗೆ ಆಲೂಗಡ್ಡೆ ನೀರುಳ್ಳಿ ಸಾಂಬಾರು ಇಡ್ಲಿಗೆ ಸಾಕ್ತದೆ, ದೋಸೆಗೆ ಸಾಕ್ತದೆ. ಹಾಗೆ ನಾನಿವತ್ತು ಆಲೂಗಡ್ಡೆ ನೀರುಳ್ಳಿದ್ದು ಸಾಂಬಾರು ಮಾಡಿದೆ. ಚಟ್ನಿ ಇತ್ತು, ಒಳ್ಳೆ ಕಾಂಬಿನೇಷನ್. ಅನ್ನಕ್ಕೆ ಸಾಕ್ತದೆ. ಒಂದು ಸ್ವಲ್ಪ ಹೊತ್ತು ಚೆಂದ ಮಾಡಿ ತಿಂಡಿ ತಿಂದು ಬಟ್ಟೆ ಮೇಲೆ ಆರಿಸ್ಲಿಕ್ಕೆ ಹೋಗಬೇಕು. ಆಮೇಲೆ ಆರಿಸಿ ಬಂದ ಮೇಲೆ ಗಿಡ ಎಲ್ಲ ಸ್ವಲ್ಪ ಮನಿ ಪ್ಲಾಂಟ್ ಎಲ್ಲ ಹೇಗೇಗೂ ಆಗಿದೆ, ಮಾಸ್ಟಿಕ್ಕಿಂದ ಹೊರಗೆ ಬಂದಿದೆ. ಅದನ್ನೊಂಚೂರು ಸರಿ ಮಾಡಿ ಆಮೇಲೆ ಸ್ವಲ್ಪ ಕಟ್ಟಿಂಗ್ಸ್ ತೆಗೆದು ಇನ್ನೊಂದೆರಡು ಪಾಟ್ ಉಂಟು, ಅದಕ್ಕೆ ಹಾಕಬೇಕು. ಅದನ್ನೊಂದು ಸರಿ ಮಾಡಬೇಕು. ಈಗ ಬೇಗ ತಿಂಡಿ ತಿಂದು ಮಾಡುವ ಅದನ್ನು.
ಈಗ ಸ್ವಲ್ಪ ಹೊರಗೆ ಹೋಗಿ ಫಾಲ್ಸ್ ತರಬೇಕು ಮತ್ತು ಕಾಫಿ ಪೌಡರ್ ತರಬೇಕು, ಅದನ್ನೆಲ್ಲ ಹೋಗಿ ತಗೊಂಡು ಬರುವ. ಈಗ ಗಂಟೆ 12 ಆಯಿತು ಆಲ್ರೆಡಿ. ಸೊ ಹೋಗಿ ಬೇಗ ತಗೊಂಡು ಬರುವ. ಓಕೆ, ಹೋಗಿ ತಗೊಂಡು ಬಂದೆ. ಅದೆರಡು ರೊಟ್ಟಿಗೆ ಇನ್ನೊಂದು ಸಹ ಬಂದಿದೆ. ಅಲ್ಲಿ ನೇರಳೆ ಸಿಕ್ಕಿತ್ತು, ಹಾಗೆ ನೇರಳೆ ಇಟ್ಕೊಂಡು ಬಂದೆ. ಈ ನೇರಳೆ ಹಣ್ಣು ಉಂಟಲ್ಲ, ನಮ್ಮ ಸ್ಕಿನ್ನಿಗೆ ಒಳ್ಳೆಯದಂತೆ ಮತ್ತು ಡೈಜೆಸ್ಟಿವ್ ಸಿಸ್ಟಮಿಗೆ ಒಳ್ಳೆಯದಂತೆ, ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ತುಂಬ ಒಳ್ಳೆಯದಂತೆ, ಮತ್ತು ಡಯಾಬಿಟೀಸ್, ಶುಗರ್ ಅದೆಲ್ಲ ಕಂಟ್ರೋಲಿಗೆ ತರ್ತದಂತೆ, ಮತ್ತು ಕ್ಯಾನ್ಸರಿಗೆ ಸಹ ಒಳ್ಳೆಯದಂತ ಹೇಳ್ತಾರೆ. ಮತ್ತು ಹೊಟ್ಟೆಯಲ್ಲಿ ಕೂದಲೆಲ್ಲ ಇದ್ದರೆ ಅದನ್ನು ಸಹ ಎಲ್ಲ ಕರಗಿಸ್ತದಂತೆ. ಹಾಗೆ ಇದು ತಿನ್ನಬೇಕು, ಸೀಸನಲ್ ಫ್ರೂಟ್. ಇದು ಬೆಳಿಗ್ಗೆ ಇಡ್ಲಿ ಮಾಡಿದೆ ಹೇಳಿದೆ ಅಲ್ಲ, ಅದರದ್ದು ಬಟ್ಟೆ. ನಾನು ಇಡ್ಲಿದ್ದು ಪಾತ್ರೆಗೆ ಹೀಗೆ ತೆಳುವಿದ್ದು ಬಟ್ಟೆ ಹಾಕ್ತೇನೆ, ಅಥವಾ ಬೈರಾಸಿದ್ದು ಪೀಸ್ ಎಲ್ಲ ಇರ್ತದಲ್ಲ ಅದನ್ನು ಅದರ ಸೈಜಿಗೆ ಕಟ್ ಮಾಡಿ ಹಾಕ್ತೇನೆ. ಆಗ ನಮಗೆ ಇಡ್ಲಿ ಪಾತ್ರೆ ತುಂಬ ಗಲೀಜಾಗೋದಿಲ್ಲ, ಅಂದರೆ ಇಡ್ಲಿ ಹಿಟ್ಟೆಲ್ಲ ಅಂಟಿ ಹೋಗಿರ್ತದಲ್ಲ ಹಾಗೆಲ್ಲ ಆಗೋದಿಲ್ಲ. ಇದನ್ನು ನಾವು ಇಡ್ಲಿ ತೆಗೆದ ಕೂಡಲೇ ಸ್ವಲ್ಪ ನೀರಲ್ಲಿ ಹಾಕಿಟ್ರೆ ಇದು ಬೇಗ ಕ್ಲೀನ್ ಮಾಡಲಿಕ್ಕೆ ಆಗ್ತದೆ. ಸೊ ಇಡ್ಲಿ ಪಾತ್ರೆ ತೊಳಿಲಿಕ್ಕೂ ಕಷ್ಟ ಆಗೋದಿಲ್ಲ, ಇದು ಸಹ ಈಸಿಯಾಗಿ ಹೋಗ್ತದೆ. ಹಾಗೆ ಇದನ್ನೆಲ್ಲ ಈಗ ತೊಳೆದು ಹಾಕಿ, ಮತ್ತು ಸಂಜೆ ತಿಂಡಿಗೆ ಎಂತಾದರೂ ಮಾಡಬೇಕು. ಪನ್ನೀರ್ ಉಂಟು, ಪನ್ನೀರಿದ್ದೆಂತಾದರೂ ಮೊಸರೆಲ್ಲ ಹಾಕಿ ಖಾರದ ಪುಡಿ ಎಲ್ಲ ಹಾಕಿ ಟಿಕ್ಕ ಮಾಡ್ತಾರಲ್ಲ ಹಾಗೆ ಏನಾದರೂ ಮಾಡುವ. ಆಮೇಲೆ ಈಗ ಸ್ಕೂಲಿಗೆ ಹೋಗಬೇಕು. ಅಂದರೆ ಯಾವಾಗಲೂ ಸ್ಕೂಲಿಗೆ ನಂದನ ಅವನು ಸೈಕಲಲ್ಲೇ ಹೋಗೋದು, ಆದರೆ ಅವನಿಗೆ 2 ದಿವಸದಿಂದ ಬ್ಯಾಗಿದ್ದು ಭಾರದಿಂದಾಗಿ ಬೆನ್ನು ನೋವು ಶುರುವಾಗಿದೆ. ಅದು ಸೈಕಲಲ್ಲಿ ಬ್ಯಾಗ್ ಹಾಕಿಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಆದರೆ ಹೇಳಿದ್ದು ಕೇಳೋದಿಲ್ಲ ಈಗಿದ್ದು ಮಕ್ಕಳೆಲ್ಲ. ಅದಕ್ಕೆ ಈಗ ಒಂದು 2 ಡೇಸಿಂದ ನಾನೇ ಬಿಡ್ತಾ ಇದ್ದೇನೆ. ಸೊ ಬೆಳಿಗ್ಗೆ ಬಿಡಬೇಕು ಮತ್ತು ಸಂಜೆ ಕರ್ಕೊಂಡು ಬರಬೇಕು. ಹಾಗೆ ಅದೊಂದು ಕೆಲಸ ಉಂಟು, ಇಲ್ಲದಿದ್ದರೆ ನಂಗೆ ಅದೆಲ್ಲ ಕೆಲಸ ಇಲ್ಲ. ಆದರೆ ಅದು ಜೋರಾದರೆ ಕಷ್ಟ ಅಲ್ಲ, ಅದಕ್ಕೆ ಈಗವೇ ಅದನ್ನು ಸರಿ ಮಾಡಿಕೊಳ್ಬೇಕು. ನೋಡಬೇಕು, ಹೀಗೆ ಜೋರಿದ್ದರೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು. ಸೊ ಈಗ ಇದನ್ನೆಲ್ಲ ಬೇಗ ಬೇಗ ಮಾಡಿ, ಅವನಿಗೆ 3 o'clock ಸ್ಕೂಲ್ ಬಿಡ್ತದೆ. ಈಗ ಒಂದು 2:45 ಆಯಿತು. ನನಗೆ ಇಲ್ಲಿಂದ ಸ್ಕೂಲಿಗೆ ಹೋಗ್ಲಿಕ್ಕೆ ಒಂದು 10 minutes ಸಾಕು. ಹಾಗೆ ಈಗ ಒಂದು 5 minutesಲ್ಲಿ ನಾನು ಹೊರಡ್ತೇನೆ, ಅಲ್ಲಿ ಹೋಗಿ ಮುಟ್ಲಿಕ್ಕೆ ಸರಿ ಆಗ್ತದೆ. ಈ ಕೆಲಸ ಸಹ ಆಯಿತು. ನಂದು ಫಾಲ್ಸ್ ತಂದಿದೆ, ಗಿಡದ್ದುಂಟು, ಇನ್ನು 2 ಕೆಲಸ ಉಂಟು ನಂದು. ಅದಾದರೆ ಇವತ್ತಿದ್ದು ಕೆಲಸ ಮುಗೀತು. ಇದನ್ನೊಂಚೂರು ಸೋಪ್ ಹಾಕಿ ತೊಳೆದು ಆರಿಸಿದ್ರೆ ಮತ್ತೆ ನೆಕ್ಸ್ಟ್ ಟೈಮಿಗೆ ಆಗ್ತದೆ. ಇದರಲ್ಲಿ ಅರ್ಧ ಖಾಲಿಯಾಗಿ ಆಯಿತು. ಒಂದು ಅಂತೇಳಿ ತಿಂದು ಖಾಲಿ ಆಗೋದು ಗೊತ್ತೇ ಆಗೋದಿಲ್ಲ. ಒಳ್ಳೆ ಉಂಟು. 1/4 kg 40 rupees ಅಂತೆ. ಪನ್ನೀರಿದ್ದು ಒಂದು ಟಿಕ್ಕದಾಗೆ ಮಾಡಿದೆ, ಅದು ಎಂಥದ್ದು ಎಲ್ಲ ಹಾಕಿ ಮಾಡಿದೆ. ಇದು ಗ್ರೀನ್ ಚಟ್ನಿ ನನಗೆ ಕೊಟ್ಟಾಯಿತು, ನೋಡ್ಬೇಕು ಹೇಗಾಗಿದೆ ಅಂತೇಳಿ. ಸೂಪರ್ ಆಗಿದೆ. ನಾವೀಗ ನಮ್ಮ ನೆಕ್ಸ್ಟ್ ಕೆಲಸಕ್ಕೆ ಹೋಗುವ. ಇದೆಲ್ಲ ಫಸ್ಟ್ ಇವತ್ತು ಸಂಜೆ ಆಗ್ತಾ ಬಂತು, ಈಗ ಒಂದು 4-5 ಗಂಟೆ ಆಗ್ತಾ ಬಂತು. ನಾನು ಇದಕ್ಕೆ ಒಂದು ಸೈಡ್ ಫಾಲ್ಸ್ ಹಾಕಿ ಸ್ಟಿಚ್ ಮಾಡಿಡ್ತೇನೆ, ಮತ್ತು ಇನ್ನೊಂದು ಸೈಡ್ ನಾನು ಕೈಯಲ್ಲಿ ಹೊಲಿಯೋದು, ಅದನ್ನು ನಾನು ನಾಳೆ ಕುತ್ಕೊಂಡು ಹೊಲಿತೇನೆ. ಎಲ್ಲ ಒಟ್ಟಿಗೆ ಮಾಡಿದರೆ ಆಗೋದಿಲ್ಲ, ಒಂಥರ ಬೆನ್ನೆಲ್ಲ ನೋವಾಗ್ತದೆ. 4 ಸೀರೆನ ಉಂಟಲ್ಲ, ಈಗ 2 ಸೈಡ್ ಜಿಗ್ಜ್ಯಾಗ್, ಇದು ಒಂದು ಸೈಡ್ ಫಾಲ್ಸ್ ಒಂದು ಸೈಡ್ ಜಿಗ್ಜ್ಯಾಗ್ ಹಾಕಬೇಕು, ಮತ್ತು ಇನ್ನೊಂದು ಸೈಡ್ ಅದು ಇದಿರ್ತದಲ್ಲ, ಟಸಲ್ಸ್ ಇರ್ತದಲ್ಲ. ಸೊ ಇದು ಒಂದು ಸೈಡ್ ಫಾಲ್ಸ್ ಹಾಕಿ ಮತ್ತು ಹಾಗೆ ತೆಗೆದಿಡ್ತೇನೆ. ನಮಗೊಂದು ಬೇಸಿಕ್ ಸ್ಟಿಚ್ಚಿಂಗ್ ಗೊತ್ತಿದ್ರೂ ಸಾಕು, ಫಾಲ್ಸ್ ಎಲ್ಲ ನಾವೇ ಮನೆಯಲ್ಲಿ ಇಡ್ಬೋದು. ನಾನು ಯಾವಾಗಲೂ ಮನೆಯಲ್ಲಿ ನಾನೇ ಇಡೋದು ನನ್ನ ಸಾರಿಗಳಿಗೆಲ್ಲ. ಸೊ ಸ್ವಲ್ಪ ಟೈಮ್ ಸಹ ಪಾಸ್ ಆಗ್ತದೆ,
ಮತ್ತು ದುಡ್ಡು ಸಹ ಉಳಿತದೆ. ಹಾಗೆ ಇದನ್ನೆಲ್ಲ ಈಗ ಸ್ಟಿಚ್ ಮಾಡಿ, ಒಂದು ಸೈಡ್ ಸ್ಟಿಚ್ ಮಾಡಿ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಸೈಡ್ ನಾಳೆ ಸ್ಟಿಚ್ ಮಾಡ್ತೇನೆ. ಇದನ್ನೆಲ್ಲ ಹೀಗೆ ತೆಗೆದಿಡ್ತೇನೆ. ಮೆಷಿನನ್ನು ನಾನು ಈ ಟೇಬಲ್ ಕೆಳಗೆ ಇಡೋದು. ಹಾಗೆ ಇದು ಇಲೆಕ್ಟ್ರಿಕ್ ಮೆಷಿನ್. ಸೊ ಇದರದ್ದು ವಯರೆಲ್ಲ, ಇದು ಪೆಡಲ್ ಅದರದ್ದು. ಸೊ ಇದನ್ನೆಲ್ಲ ತೆಗೆದು ಕೆಳಗಿಟ್ಟು, ಮತ್ತು ನೆಕ್ಸ್ಟ್ ಸ್ವಲ್ಪ ಬೆಣ್ಣೆ ಉಂಟು, ಅದನ್ನು ಮಜ್ಜಿಗೆ ಹೆಪ್ಪಾಕಿಟ್ಟಿದ್ದೇನೆ. ಕೆನೆ ಎಲ್ಲ ಒಟ್ಟು ಮಾಡಿ ಅದನ್ನೊಂಚೂರು ತುಪ್ಪ ಮಾಡಬೇಕು. ಆಮೇಲೆ ಗಿಡದ್ದು ನಾನು ನಾಳೆಗೆ ಇದು ಮಾಡ್ತೇನೆ. ನಾವು ಕೆಲಸ ಮಾಡಬೇಕಾದ್ರೆ ಸ್ಟ್ರೆಸ್ ಎಲ್ಲ ತಗೊಂಡು ಮಾಡಬಾರ್ದು. ನಾವು ಅಕಸ್ಮಾತ್ ಬೆಳಿಗ್ಗೆ ಪ್ಲ್ಯಾನ್ ಮಾಡಿದ ಕೆಲಸ ಆಗದಿದ್ದರೆ ಸಹ ಏನು ತೊಂದರೆ ಇಲ್ಲ, ನೆಕ್ಸ್ಟ್ ದಿನ ಮಾಡಿದರೆ ಆಗ್ತದೆ. ನಮ್ಮನ್ನು ಯಾರು ಸಹ ಏನು ಇವತ್ತೇ ಮಾಡಬೇಕಂತೇಳಿ ಕೋಲ್ ಹಿಡ್ಕೊಂಡು ಹೇಳುವವರು ಯಾರು ಸಹ ಇರುವುದಿಲ್ಲ. ನಾನು ಕೆನೆಯನ್ನೆಲ್ಲ ಫ್ರಿಜ್ಜಲ್ಲಿ ಟಿಫಿನ್ ಬಾಕ್ಸಲ್ಲಿ ಹಾಕಿ ಕಲೆಕ್ಟ್ ಮಾಡಿಡ್ತೇನೆ. 2 ಟಿಫಿನ್ ಬಾಕ್ಸ್ ಇರ್ತದೆ. ಅದು ಫುಲ್ ಆದಮೇಲೆ ಅದನ್ನೊಂದು ದಿವಸ ದೊಡ್ಡ ಪಾತ್ರೆಗೆ ಹಾಕಿ ಒಂದು ದಿವಸ ರಾತ್ರಿ ಇಡೀ ಬಿಡ್ತೇನೆ. ಮತ್ತು ಅದಕ್ಕೆ ಮೊಸರು, ಸ್ವಲ್ಪ 1-2 ಸೌಟ್ ಮೊಸರು ಹಾಕಿ ಸರಿ ಮಿಕ್ಸ್ ಮಾಡಿ ಇಡ್ತೇನೆ. ಆಮೇಲೆ ಸಂಜೆ ಆಗಬೇಕಾದ್ರೆ ಹೀಗೆ ಹೆಪ್ಪಾಗಿರ್ತದೆ ಎಲ್ಲ, ಕೆನೆ ಇದೆಲ್ಲ ಬೆಣ್ಣೆ ಆಗಿ ಹೀಗೆ ಬರ್ತದಲ್ಲ. ಆಮೇಲೆ ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಐಸ್ ಕ್ಯೂಬ್ ಹಾಕಿ ಸರಿ ಗ್ರೈಂಡ್ ಮಾಡ್ತೇನೆ. ಆಗ ಅದು ಬೇಗ ನಿಮಗೆ ಬೆಣ್ಣೆ ತೆಗಿಲಿಕ್ಕೆ ಆಗ್ತದೆ. ನೋಡಿ ಈಗ ನಾನು ಮಾಡ್ತೇನೆ. ತುಂಬ ಈಸಿ ಉಂಟಿದು, ಹೀಗೆ ಮಾಡಿದರೆ ಬೇಗ ಆಗ್ತದೆ. ಇದೀಗ ನೋಡಿ ಹೇಗೆ ಎಲ್ಲ ಬೆಣ್ಣೆ ಒಟ್ಟಾಗಿದೆ. ಇದನ್ನೀಗ ನಾವು ಅದರಿಂದ ತೆಗೆದು ಸರಿ ಹಿಂಡಬೇಕು. ಆಗ ಮಜ್ಜಿಗೆ ಎಲ್ಲ ಬೇರೆ ಆಗ್ತದೆ. ಆಮೇಲೆ ಒಂದು ಬಾಣಲೆಗೆ ಹಾಕಿ ಅದಕ್ಕೆ ಸರಿ ನೀರು ಹಾಕಿ 3-4 ಸಲ ನೀರು ಫುಲ್ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಸರಿ ತೊಳಿತಾ ಇರಬೇಕು. ಆಮೇಲೆ ನಾವು ಅದನ್ನು ಕಾಯಿಸಿದರೆ ಆಯಿತು. ಒಳ್ಳೆ ಬೆಣ್ಣೆಯಿಂದ ತುಪ್ಪ ಆಗ್ತದೆ, ಒಳ್ಳೆ ಪರಿಮಳ ಸಹ ಇರ್ತದೆ. ನೋಡಿ ಎಷ್ಟು ಒಳ್ಳೆಯದಾಗಿದೆ. ಇದು ತುಂಬ ಸುಲಭ ಆಗ್ತದೆ. ನಾವು ಕೆಲವರೆಲ್ಲ ಬಾಟ್ಲಲ್ಲಿ ಮಜ್ಜಿಗೆ ಹಾಕಿ ಹೆಪ್ಪಾಕಿ ಅದನ್ನು ಹೀಗೆ ಶೇಕ್ ಮಾಡಿ ಮಾಡಿ ತೆಗಿತಾರೆ. ಕೆಲವರು ಕೈಯಲ್ಲಿ ಕಡಗೋಲಲ್ಲಿ ಕಡಿತಾರೆ, ಅದು ಸಹ ಆಗ್ತದೆ. ಆದರೆ ಇದು ತುಂಬ ಈಸಿ ಆಗ್ತದೆ, ಅಷ್ಟೆಲ್ಲ ಎನರ್ಜಿ ಹಾಕಬೇಕಂತೇಳಿಲ್ಲ. ನನಗೀಗ ಇಷ್ಟು ಬೆಣ್ಣೆಯಲ್ಲಿ ಒಂದು 250 ml ಅಷ್ಟು ತುಪ್ಪ ಬಂತು. ಅಷ್ಟಾದರೆ ಅಷ್ಟಲ್ಲ, ಯಾಕೆ ಸುಮ್ಮನೆ, ಆದಷ್ಟು ಮನೆಯಲ್ಲೇ ಮಾಡೋದು ಒಳ್ಳೆಯದು. ಒಂದು ಚೂರು ಸಹ ವೇಸ್ಟ್ ಮಾಡಬಾರ್ದು. ಅಷ್ಟು ಕಷ್ಟಪಟ್ಟು ಮಾಡಲಿಲ್ವ, ಅದಕ್ಕೆ ದುಡ್ಡು ಕೊಟ್ಟು ತಂದಿದ್ದೇವಲ್ಲ. ಸೊ ಆದಷ್ಟು ಅದರಿಂದ ಏನೆಲ್ಲ ಬೆಣ್ಣೆ ತೆಗಿಲಿಕ್ಕಾಗ್ತದೆ ಎಲ್ಲ ತೆಗಿಬೇಕು. ಮನೆಯದ್ದೇ ಬೆಣ್ಣೆಯಿಂದ ತುಪ್ಪ ಮಾಡಿ ದೇವರಿಗೆ ದೀಪ ಹಿಡಿಸಿದರೆ ಒಂದು ಒಳ್ಳೆ ಫೀಲಿಂಗ್ ಬರ್ತದೆ. ಮನೆಯದ್ದೇ ತುಪ್ಪದಿಂದ ನಾವು ದೇವರಿಗೆ ದೀಪ ಹಿಡಿಸಿದ್ವಿ ಅಂತೇಳಿ. ನಾನಿದನ್ನು ಹೆಚ್ಚಾಗಿ ಇದರದ್ದೆಲ್ಲ ಬೆಣ್ಣೆ ತೆಗೆದ್ರೆ ದೇವರಿಗೆ ದೀಪ ಹಿಡಿಸಲಿಕ್ಕೆ ಯೂಸ್ ಮಾಡೋದು. ಈಗ ಇದನ್ನು ಸರಿ ತೊಳಿಬೇಕು 3-4 ಸಲ. ಈ ಬಿಳಿ ಉಂಟಲ್ಲ ಮಜ್ಜಿಗೆ ಹಾಗೆದ್ದು ಕಲರ್ ಅದೆಲ್ಲ ಹೋಗಿ ಕ್ಲಿಯರ್ ಆಗಬೇಕು. ಅಷ್ಟರವರೆಗೆ ಇದನ್ನು 3-4 ಸಲ ನೀರು ಚೇಂಜ್ ಮಾಡಿ ಮಾಡಿ ತೊಳೆದಿಡಬೇಕು. ಮತ್ತು ನೀರನ್ನೆಲ್ಲ ತೆಗೆದು ಕಾಯಿಸಬೇಕು. ಆಗ ಇದು ನೊರೆ ಎಲ್ಲ ಹೋಗಿ ಹೀಗೆ ಕುದ್ದು ಹೀಗೆ ಬ್ರೌನ್ ಕಲರ್ ಆಗ್ತದೆ. ಮತ್ತೊಂದು ಪರಿಮಳ ಸಹ ಬರ್ತದೆ. ಆಗ ತುಪ್ಪ ಆಗಿದೆ ಅಂತೇಳಿ ಅರ್ಥ. ಸೊ ಇದಾಗಿತ್ತು ನಂದು ಇವತ್ತಿನ ದಿನ. ಇನ್ನು ಫಾಲ್ಸ್ ಹಾಕಬೇಕಷ್ಟೇ, ಮತ್ತು ಬಟ್ಟೆ ತಗೊಂಡು ಬರಬೇಕು. ಗಿಡದ್ದು ನಾನು ನಾಳೆಗೆ ಶಿಫ್ಟ್ ಮಾಡಿದೆ. ಇವತ್ತು ಎಷ್ಟಾಗ್ತದೆ ಅಷ್ಟು ಮಾಡಿದರೆ ಆಯಿತು. ನಾವೇನು ಅಂಥದ್ದೇನು ಅರ್ಜೆಂಟ್ ಏನು ತಲೆ ಹೋಗುವಂಥದ್ದು ಎಂಥ ಕೆಲಸ ಇಲ್ಲ. ಸೊ ಇವತ್ತೇ ಎಷ್ಟು ಮಾಡಲಿಕ್ಕಾಗಿದೆ ಅಷ್ಟು ಮಾಡಿದ್ದೇನೆ, ಮತ್ತು ಉಳಿದದನ್ನು ನಾಳೆ ಕಂಟಿನ್ಯೂ ಮಾಡಿದರೆ ಆಯಿತು.
ಹೀಗೆ ಈಸಿಯಾಗಿ ಹೋಗಬೇಕು. ಆಗ ಎಲ್ಲ ಕೆಲಸ ಸಹ ಒಳ್ಳೆಯದರಲ್ಲಿ ಆಗ್ತದೆ. ಟೆನ್ಷನ್ ಮಾಡಿಕೊಂಡು ಗಡಿಬಿಡಿ ಮಾಡಿಕೊಂಡು ಇದ್ದ ಕೆಲಸವನ್ನು ಹಾಳು ಮಾಡಿಕೊಳ್ಳೋದಕ್ಕಿಂತ ಹೀಗೆ ನಿಧಾನಾಗಿ ಕರೆಕ್ಟಾಗಿ ಮಾಡಿದರೆ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.